ಇವತ್ತು ನಾವು ನ್ಯೂಯಾರ್ಕ್ ನ ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಒಂದು 19th ಸೆಂಚುರಿಯಲ್ಲಿ ಮಾಡಿರೋ ಮ್ಯಾನ್ ಮೇಡ್ ಪಾರ್ಕ್ ಇಂದ, ಇನ್ನೊಂದು 1100 ಫೀಟ್ ಮೇಲೆ ನಿಂತ್ಕೊಂಡು ಗ್ಲಾಸ್ ಅಬ್ಸರ್ವೇಷನ್ ಡೆಕ್ ಇಂದ. ಗ್ರೌಂಡ್ ಲೆವೆಲ್ ಇಂದ ಹಾಗೂ 93rd ಫ್ಲೋರ್ ಇಂದ ನ್ಯೂಯಾರ್ಕ್ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ಸೆಕೆಂಡ್ ಪಾರ್ಟ್ ಅಂತೂ ತುಂಬಾನೇ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಎಲ್ಲರಿಗೂ ನಮಸ್ಕಾರ, ನಾವು ನಿಮ್ಮ ಕನ್ನಡ ಕಪಲ್ ಚೈತ್ರ ಅಂಡ್ ಚನ್ನು, ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ 2 Tickets Anywhere. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡೇ 3 ಇವತ್ತು ಡೇ 3 ಸೆಂಟ್ರಲ್ ಪಾರ್ಕ್ ಮತ್ತೆ ಸಮಿಟ್ 1 ಎಕ್ಸ್ಪ್ಲೋರ್ ಮಾಡಕ್ ಹೊರಟಿದೀವಿ. ಲೆಟ್ಸ್ ಗೋ ಗೈಸ್. ವಿಂಟರ್ ಅಲ್ಲಿ ನ್ಯೂಯಾರ್ಕ್ ತುಂಬಾನೇ ಚಳಿ ಇರುತ್ತೆ ಅಂತ ಕೇಳಿದ್ವಿ, ಇಷ್ಟೊಂದ್ ಚಳಿ ಇರುತ್ತೆ ಅಂತ ಮಾತ್ರ ಗೊತ್ತಿರ್ಲಿಲ್ಲ. ಇಟ್ಸ್ ಫ್ರೀಸಿಂಗ್ ಕೋಲ್ಡ್ ಇಲ್ಲಿ. ಅದ್ರ ತಕ್ಕಂಗೆ ಮೂರ್ ಲೇಯರ್ ಬಟ್ಟೆ ಹಾಕೊಂಡು ನಾವು ಹೊರಟ್ವಿ ನ್ಯೂಯಾರ್ಕ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ. ಬಾಳ್ ಚಳಿ ಆಯ್ತು ಇವತ್ತಿನ ಪ್ಲಾನ್ ಏನಪ್ಪಾ ಅಂದ್ರೆ, ಬೆಳಗ್ಗೆ ನಾವು ಸೆಂಟ್ರಲ್ ಪಾರ್ಕ್ ನ ಎಕ್ಸ್ಪ್ಲೋರ್ ಮಾಡ್ತಿದೀವಿ ಅಂಡ್ ಮಧ್ಯಾಹ್ನ 93rd ಫ್ಲೋರ್ ಇಂದ ನಿಂತ್ಕೊಂಡು ಮ್ಯಾನ್ಹ್ಯಾಟನ್ ಸಿಟಿನ ನೋಡ್ತೀವಿ. ಎರಡು ಕಂಪ್ಲೀಟ್ ಡಿಫ್ರೆಂಟ್ ಸೈಡ್ಸ್ ಆಫ್ ನ್ಯೂಯಾರ್ಕ್ ಸಿಟಿ. ಸೊ ಬನ್ನಿ ಫಸ್ಟ್ ಗ್ರೌಂಡ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಗ ನಾವು ಬೇಗಲ್ ತಿನ್ನಕ್ ಹೋಗ್ತಿದೀವಿ. ಒಂದು ಸಖತ್ ಫೇಮಸ್ ಶಾಪ್ ಇದೆ. ಚನ್ನು, ಬೇಗಲ್ ತಿನ್ನಕ್ ರೆಡಿನಾ? ಲೆಟ್ಸ್ ಗೋ. ಇಷ್ಟೊಂದು ಬ್ರೇಕ್ಫಾಸ್ಟ್ ಬೇಗಲ್ಸ್ ಇದೆ ನೋಡಲ್ಲಿ. ಮಾರ್ನಿಂಗ್. ಕ್ರೀಮ್ ಚೀಸ್ ಇದೆ ನೋಡಿ, ಲೈಕ್ ಸ್ಟ್ರಾಬೆರಿ ಕ್ರೀಮ್ ಚೀಸ್, ವೆಜಿಟೇಬಲ್, ಚಾಕ್ಲೇಟ್, ಬಿಸ್ಕಾಫ್. ಓ ಮೈ ಗಾಡ್, ನಿನ್ನೆ ಬೇಗಲ್ ತಿಂದಿದ್ವಿ, ಅಷ್ಟೊಂದು ಸ್ಯಾಟಿಸ್ಫೈ ಆಗಿರಲಿಲ್ಲ ನನಗೆ. ಬೋರ್ಡ್ ನಾಶ್ ಬೇಗಲ್ಸ್ ಅಂತ ಸಖತ್ ರಿವ್ಯೂಸ್ ಇತ್ತು. ಗುಡ್ ಮಾರ್ನಿಂಗ್ ನ್ಯೂಯಾರ್ಕ್. ಬಿಸಿ ಬೇಗಲ್, ಎರಡು ಎಕ್ಸ್ಟ್ರಾ ಬೇಗಲ್ ಆರ್ಡರ್ ಮಾಡಿದೀವಿ. ಬಟ್ ಬೇಗಲ್ ಬೇರೆ ಬೇರೆ ಇದೆ. ಒಂದು ಗಾರ್ಲಿಕ್ ಬೇಗಲ್ ಮಾಡ್ತಿದ್ದೀನಿ, ಒಂದು ಹ್ಯಾಲಪಿನೋ ಬೇಗಲ್, ಹ್ಯಾಲಪಿನೋ ಕ್ರೀಮ್ ಚೀಸ್ ಅಂಡ್ ಗಾರ್ಲಿಕ್ ಅಂಡ್ ಹರ್ಬ್. ನೋಡಿ ವಡಾದಲ್ಲಿ ಏನೇನ್ ಮಾಡ್ತಾರೆ ಅಂತ. ವಡಾ ನ್ಯೂಯಾರ್ಕ್ ಅಲ್ಲಿ ಬೇಗಲ್ಸ್ ತುಂಬಾನೇ ಫೇಮಸ್. ನಮ್ಮ ಕಡೆ ಹೇಗೆ ಇಡ್ಲಿ ದೋಸೆ ತಿಂತಾರೋ, ನ್ಯೂಯಾರ್ಕ್ ಅಲ್ಲಿ ಬೇಗಲ್ಸ್ ಅದೇ ತರ ತಿಂತಾರೆ. ಬೇಗಲ್ಸ್ ತಿಂದ್ವಿ. ಇವಾಗ ಸೆಂಟ್ರಲ್ ಪಾರ್ಕಿಗೆ ಹೋಗ್ತಿದೀವಿ ಅಂಡ್ ಸಬ್ವೆ ಹತ್ಕೊಂಡು ಹೋಗ್ತಿದೀವಿ. ಪೀಕ್ ನ್ಯೂಯಾರ್ಕ್. Concrete jungle between summer. ಈ ಸಾಂಗ್ ಬಿಟ್ ಬೇರೆ ಹಾಡು. ನಿನ್ನ ವರ್ಷನೂ ಇತ್ತಲ್ಲ ನಿನ್ನೆ. ಇನ್ ನ್ಯೂಯಾರ್ಕ್ ನಾನು ನನ್ ಗಂಡ ಸುತ್ತಾಡ್ತಿದೀವಿ ಎಲ್ಲಾ ಕಡೆ. ಕೈ ಹೆಂಗ್ ಕೊಡಾತಿತ್ತಿ ಅಂತಂದ್ರೆ ಯಾರೋ ಚಾಕು ಹಾಕಿ ಚುಚ್ಚದಂಗ ಆಗತೈತಿ. ನಮ್ ಫಸ್ಟ್ ಚರ್ಚ್ ನ್ಯೂಯಾರ್ಕ್ ಅಲ್ಲಿ. ಕ್ರಿಸ್ಮಸ್ ದಿನ ಜೀಸಸ್ ಆಶೀರ್ವಾದ ತಗೊಂಡು. ಥ್ಯಾಂಕ್ ಯು. ಫಸ್ಟ್ 2 days ನಾವು ಸಬ್ವೆನಲ್ಲಿ ಏನು ಓಡಾಡಿರ್ಲಿಲ್ಲ, ಯಾಕಂದ್ರೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇತ್ತು ನಮ್ದೆಲ್ಲ ಅಟ್ರಾಕ್ಷನ್ಸ್. ಇವತ್ತು ನಾವು ಸಬ್ವೆ ತಗೊಂಡ್ವಿ. ವೆಲ್ಕಮ್ ಟು ಸಬ್ವೆ ಸ್ಟೇಷನ್ ಇನ್ ನ್ಯೂಯಾರ್ಕ್ ಸಿಟಿ. ಬೇರೆ ಜಗತ್ತಿಗೆ ಬಂದಂಗೆ ಆಗುತ್ತೆ. ಹ್ಯೂಜ್ ಫ್ಯಾನ್ ಆಫ್ ಸಬ್ವೆ. ಎಷ್ಟೊಂದು ಕ್ರೀಪಿ ಥಿಂಗ್ಸ್ ಆಗಿದ್ದಿಲ್ಲ ಅಂತ ಭಯನೇ ಆಗುತ್ತೆ. ನ್ಯೂಯಾರ್ಕ್ ಅಲ್ಲಿ ಸಬ್ವೆನಲ್ಲಿ ಓಡಾಡೋದೇ ತುಂಬಾನೇ ಕನ್ವೀನಿಯಂಟ್. ಊಬರ್ ತಗೊಳ್ಳೋದು ಅಥವಾ ಕಾರ್ ರೆಂಟ್ ಮಾಡಿದ್ರೆ ಸಖತ್ ಕಷ್ಟ. ಇಲ್ಲಿ ಸ್ಟಾರ್ಟಿಂಗ್ 1-2 ಸತಿ ಸಬ್ವೆ ಕಷ್ಟ ಅನ್ಸುತ್ತೆ, ಬಟ್ ಅದಾದ್ಮೇಲೆ ರೂಢಿ ಆಗೋಗುತ್ತೆ. ಸಬ್ವೆ ಪಾಸ್ ಕೂಡ ಸಿಗುತ್ತೆ. ಪಾಸ್ ತಗೊಂಡು ನೀವು ಓಡಾಡಬಹುದು. ನ್ಯೂಯಾರ್ಕ್ ಸಬ್ವೆ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಅಂಡ್ ಲಾರ್ಜೆಸ್ಟ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಇನ್ ದ ಎಂಟೈರ್ ವರ್ಲ್ಡ್. ಇಲ್ಲಿ ಟೋಟಲ್ ಆಗಿ 472 ಸ್ಟೇಷನ್ಸ್ ಇದೆ. ದಟ್ಸ್ ಕ್ರೇಜಿ ಅಲ್ವಾ? ತುಂಬಾ ಏನ್ ಗ್ಲಾಮರಸ್ ಇಲ್ಲ. ಸಬ್ವೆ ಎಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಇರುತ್ತೆ. ಬೇರೆ ಲೋಕಕ್ಕೆ ಬಂದಾಗೆ ಆಗುತ್ತೆ ಸಬ್ವೆನಲ್ಲಿ ಓಡಾಡ್ಬೇಕಾದ್ರೆ. ಸ್ವಲ್ಪ ಕ್ರೀಪಿ ಜನನೂ ಸಿಗ್ತಾರೆ ನಿಮಗೆ. ಸೊ ಹಾಗಾಗಿ ಸಬ್ವೆನಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗೇನೆ ಇರ್ಬೇಕು. ಟ್ಯಾಪ್ ಮಾಡ್ಬೇಕಾಗಿಲ್ಲ, ಈಗ ಮಾಡಂಗಿಲ್ಲ. ಎಂಟರ್ ಆಗೋಬೇಕಾರೆ ಗುಬ್ಬಿಗಳು ನೋಡಿ. ನಮ್ ಕಮರ್ಷಿಯಲ್ ಸ್ಟ್ರೀಟ್ ಮೆಜೆಸ್ಟಿಕ್ ಅಲ್ಲಿ ಹೇಗೆ ರೋಡ್ ಸೈಡ್ ಅಲ್ಲಿ ಇರುತ್ತೆ ಅದೇ ತರ ನೋಡ್ಲೆ ಬಾಗ ನ್ಯೂಯಾರ್ಕ್ huge. ಬಾ. ಅಂಡ್ ಆಫ್ ಕೋರ್ಸ್ ಸ್ಟ್ರೀಟ್ ವೆಂಡರ್ಸ್, ವೆಜ್ ಅಂಡ್ ಸ್ಟ್ರೀಟ್ ವೆಂಡರ್ಸ್ ಇದಾರೆ ನಿಮಗೆಲ್ಲ ಕಡೆ. ಸೆಂಟ್ರಲ್ ಪಾರ್ಕ್ ಅಂದ್ರೆ ಏನ್ ನೆನಪಾಗ್ತದೆ ಚೆನ್ನು ನಿಂಗೆ? ಲಾಲ್ ಬಾಗ್. ಬಿಕಾಸ್ ಅದು ಬೆಂಗಳೂರಿನ ಸಿಟಿ ನಡಕ್ ಅದು ಇಲ್ಲ ಹಂಗೆ ಪಾರ್ಕ್. ಚೆನ್ನು ಲಾಲ್ ಬಾಗ್ ನೆನಪಾಗುತ್ತೆ. ವೆಲ್ಕಮ್ ಟು ಸೆಂಟ್ರಲ್ ಪಾರ್ಕ್ ಗೈಸ್. ನಾವು ಇವಾಗ ನ್ಯೂಯಾರ್ಕಿನ ಸೆಂಟ್ರಲ್ ಪಾರ್ಕ್ ಹೇಳಿದೀವಿ. ಚೆನ್ನಾಗಿ ಲಾಲ್ ಬಾಗ್ ನೆನಪಾಗ್ತಿದೆ. ಫುಲ್ ಕಾಂಕ್ರೀಟ್ ಜಂಗಲ್ ಮಧ್ಯದಲ್ಲಿ ಈ ಪಾರ್ಕ್ ಇರೋದು, ವಿಚ್ ಇಸ್ ವೆರಿ ಯೂನಿಕ್. ನ್ಯೂಯಾರ್ಕ್ ಅಲ್ಲಿ ಸೆಂಟ್ರಲ್ ಪಾರ್ಕ್ ಇಸ್ ವೆರಿ ವೆರಿ ಪಾಪ್ಯುಲರ್. ಸೊ ಲೆಟ್ಸ್ ಗೋ ಎಕ್ಸ್ಪ್ಲೋರ್. ನೀವು ಮ್ಯಾನ್ಹ್ಯಾಟನ್ ಮ್ಯಾಪ್ ನೇನಾರ ನೋಡಿದ್ರೆ ಸೆಂಟ್ರಲ್ ಪಾರ್ಕ್ ಮಧ್ಯದಲ್ಲಿ ಬರುತ್ತೆ ಅಂಡ್ ಇಟ್ ಲುಕ್ಸ್ ವೆರಿ ನ್ಯಾಚುರಲ್. ಆದ್ರೆ ಕ್ರೇಜಿ ಪಾರ್ಟ್ ಏನ್ ಗೊತ್ತಾ, ಇದು ಕಂಪ್ಲೀಟ್ಲಿ ಮ್ಯಾನ್ ಮೇಡ್. 1850 ಅಲ್ಲಿ 843 ಎಕರ್ಸ್ ನ ತಗೊಂಡು ಈ ಸೆಂಟ್ರಲ್
ಸೆಂಟ್ರಲ್ ಪಾರ್ಕ್ ನ ಡಿಸೈನ್ ಮಾಡಿದ್ದಾರೆ. ಎಷ್ಟೊಂದು ಟ್ರೀಸ್ ನೆಲ್ಲ ಪ್ಲಾಂಟ್ ಮಾಡಿ, ಲೇಕ್ಸ್ ಕ್ರಿಯೇಟ್ ಮಾಡಿ, ವಾಕಿಂಗ್ ಪಾತ್ಸ್ ಕ್ರಿಯೇಟ್ ಮಾಡಿ, ನ್ಯೂಯಾರ್ಕ್ ಅಲ್ಲಿರೋ ಜನತೆಗೆ ಒಂದು ಎಸ್ಕೇಪ್ ತರ ಕೊಟ್ಟಿದ್ದಾರೆ ಫ್ರಮ್ ಆಲ್ ದ ಸಿಟಿ ಕೇಯಾಸ್. ಅಂಡ್ ಇವತ್ತು 40 ಮಿಲಿಯನ್ ಗಿಂತ ಜಾಸ್ತಿ ಜನ ಈ ಸೆಂಟ್ರಲ್ ಪಾರ್ಕ್ ನ ಎವ್ರಿ ಇಯರ್ ವಿಸಿಟ್ ಮಾಡ್ತಾರೆ. ವೆಲ್ಕಮ್ ಟು ಸೆಂಟ್ರಲ್ ಪಾರ್ಕ್ ಗೈಸ್. 7 miles ಇದೆ. ತುಂಬ ನಡೆಯೋದಿರುತ್ತೆ, ತುಂಬ ನಡೆಯೋದಿರುತ್ತೆ. ಶನ್ನು, ಐ ಯು ರೆಡಿ? ಯಾ. ಓ ಮೈ ಗಾಡ್, ಕ್ರಿಸ್ಮಸ್ ಇದೆ ಅಂದ್ರೆ ಜನ ನೋಡಿ ಎಷ್ಟಿದ್ದಾರೆ. ನೋಡಲಿ ಇರ್ಬಿ ಕಾಣತ್ತಾರೆ ಎಲ್ಲರೂ. ಅಂಡ್ ಸೆಂಟ್ರಲ್ ಪಾರ್ಕ್ ಏನಕ್ಕಪ್ಪ ಇಷ್ಟು ಯೂನಿಕ್ ಅಂದ್ರೆ ಕಾಂಕ್ರೀಟ್ ಜಂಗಲ್ ಮಧ್ಯದಲ್ಲಿರೋ ಪಾರ್ಕ್ ಇದು. ನೀವು ಸೆಂಟ್ರಲ್ ಪಾರ್ಕ್ ಮಧ್ಯದಲ್ಲಿ ನಿಂತ್ಕೊಂಡು ಸುತ್ತಮುತ್ತ ನೋಡಿದ್ರೆ ನಿಮಗೆ ಎಲ್ಲಾ ಟಾಲ್ ಬಿಲ್ಡಿಂಗ್ಸ್ ಮತ್ತೆ ಸ್ಕೈ ಸ್ಕ್ರೇಪರ್ಸ್ ಕಾಣಿಸುತ್ತೆ. ನಾವು ಇವಾಗ ಬಂದಿರೋದು ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬಾ ನಿಮಗೆ ಲಶ್ ಗ್ರೀನ್ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಟ್ರೀಸ್ ಆಗಿರ್ಬೋದು ಕಾಣಿಸಲ್ಲ. ಆದ್ರೆ ನೀವು ಪೀಕ್ ಸ್ಪ್ರಿಂಗ್ ಮತ್ತೆ ಸಮ್ಮರ್ ಸೀಸನ್ ಒಳಗಡೆ ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೆಂಟ್ರಲ್ ಪಾರ್ಕ್. ಗುಡ್ಡ ಹತ್ತಿ ಹೋಗ್ತಿದೀವಿ, ಮಿನಿ ಗುಡ್ಡ. ಅಲ್ಲಿಂದ ಅದನ್ನ ವ್ಯೂ ನೋಡಕ್ಕೆ ಅಷ್ಟೇ. ಸೆಂಟ್ರಲ್ ಪಾರ್ಕ್ ಆಫ್ ದ ವ್ಯೂ ಪಾಯಿಂಟ್ ಅಂಡ್ ದಿಸ್ ಇಸ್ ದ ಬೆಸ್ಟ್ ವ್ಯೂ ಪಾಯಿಂಟ್. ಯಾಕೆಂದ್ರೆ ಇಲ್ಲಿಂದ ನಿಮಗೆ ನ್ಯೂಯಾರ್ಕ್ ಸಿಟಿ ಸ್ಕೈಲೈನ್ ಕಾಣಿಸುತ್ತೆ, ಪಾರ್ಕ್ ಕಾಣಿಸುತ್ತೆ. ಸೊ ಇಟ್ಸ್ ವೆರಿ ಪಾಪ್ಯುಲರ್. ಸೆಂಟ್ರಲ್ ಪಾರ್ಕ್ ಅಲ್ಲಿ ಎಷ್ಟೊಂದು ಐಕಾನಿಕ್ ಹಾಲಿವುಡ್ ಅಂಡ್ ಬಾಲಿವುಡ್ ಮೂವೀಸ್ ನ ಶೂಟಿಂಗ್ ಮಾಡಿದ್ದಾರೆ. ಹೋಮ್ ಅಲೋನ್ 2 ಇನ್ ಎಷ್ಟೊಂದು ಮೂವಿ ಸೀನ್ಸ್ ಕೂಡ ಇಲ್ಲೇ ಶೂಟ್ ಮಾಡಿರೋದು. ಈ ಥರನೂ ಕ್ಯಾರೇಜ್ ಇದೆ, ಈ ಥರ ಫ್ಯಾನ್ಸಿ ಇದೆ ಕುದುರೆ ಮೇಲೆ. ಮಸ್ತ್ ಇಡ್ಲಾ ಇದೆ, ರನ್ನಿಂಗಿಗೆ ಸಪ್ರೇಟ್ ಲೇನ್ ಐತಿ. ಸೆಂಟ್ರಲ್ ಪಾರ್ಕ್ ವೈಬ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲಾ ಕಡೆ ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಸ್ಟ್ರೀಟ್ ಪರ್ಫಾರ್ಮರ್ಸ್ ಆಗಿರ್ಬೋದು ಪರ್ಫಾರ್ಮ್ ಮಾಡ್ತಿರ್ತಾರೆ, ಆರ್ಟಿಸ್ಟ್ ಗಳೆಲ್ಲ ಸ್ಕೆಚಿಂಗ್ ಮಾಡ್ತಿರ್ತಾರೆ. ಇದೊಂಥರ ಲೈವ್ಲಿ ಅನ್ಸುತ್ತೆ ನಿಮಗೆ ಸೆಂಟ್ರಲ್ ಪಾರ್ಕ್ ಅಲ್ಲಿ ಬಂದ್ರೆ. ಬಾಲಿವುಡ್ ಸಾಂಗ್ ಅನ್ಸುತ್ತೆ. ನಾವು ಹೋಗ್ತಿರೋದು ದ ಫೇವ್ರೆಟ್ ಸ್ಪಾಟ್ SRK ಕಲ್ಲೋನಲ್ಲಿ ಸೆಂಟ್ರಲ್ ಫೌಂಟೇನ್ ಇರುತ್ತೆ ನೋಡಿ, ಅಲ್ಲಿ ಓಡೋಗ್ತಾನಲ್ಲ, ಅಲ್ಲಿ ಹೋಗ್ತಿದೀವಿ ನಾವಿವಾಗ. ಹರ್ ಗಡಿ ಬದಲ್ ರಹಿ ಹೈ ಆಹಾರ್ ಶೂಟಿಂಗ್ ಮಾಡಿದ ಕಡೆ ಹೋಗ್ತಿದೀವಿ. ಇಲ್ಲೇ ಮಾಡಿರೋ ಶೂಟಿಂಗ್ ಅದು ನೋಡಿ, ಸೇಮ್ ಫೌಂಟೇನ್. ನಾವು ಸೆಂಟ್ರಲ್ ಪಾರ್ಕ್ ಅಲ್ಲಿ ಕೆಲವೊಂದು ಐಕಾನಿಕ್ ಸ್ಪಾಟ್ಸ್ ಅಷ್ಟೇ ವಿಸಿಟ್ ಮಾಡ್ತಿದೀವಿ. ಇಡೀ ಸೆಂಟ್ರಲ್ ಪಾರ್ಕ್ ಸುತ್ತಕ್ಕೆ ನಿಮಗೆ ಆಲ್ಮೋಸ್ಟ್ ಪೂರ್ತಿ ದಿನ ಬೇಕಾಗುತ್ತೆ. ನಾವು ವಿಸಿಟ್ ಮಾಡ್ತಿರೋ ಸ್ಪಾಟ್ಸ್ ಬಂದು ಬೆಥೆಸ್ಡಾ ಟೆರೆಸ್ ಅಂಡ್ ಫೌಂಟೇನ್. ಇದನ್ನ ನೀವು ತುಂಬಾ ಮೂವೀಸ್ ಅಂಡ್ ಸಿಟ್ಕಾಮ್ಸ್ ಕೂಡ ನೋಡಿರ್ತೀರಾ. ಕಲ್ ಹೋ ನಾ ಮೂವಿನಲ್ಲಿ ಹರ್ ಗಡಿ ಬದಲ್ ರಹಿ ಹೈ ಸಾಂಗ್ ಏನಿದೆ ಅಲ್ಲ, ಇಲ್ಲೇ ಶೂಟ್ ಮಾಡಿರೋದು. ಶಾರುಖ್ ಖಾನ್ ಇಲ್ಲಿಂದಾನೇ ನೋಡಿ ಹೊರಡೋಗೋದು. ಲಿಟ್ರಲಿ ಎಲ್ಲಾ ನ್ಯೂಯಾರ್ಕರ್ಸ್ ಈ ಜಾಗದಲ್ಲೇ ಚಿಲ್ ಮಾಡಕ್ ಬರ್ತಾರೆ, ಈವ್ನಿಂಗ್ ವಾಕ್ಸ್ ಮಾಡಕ್ ಬರ್ತಾರೆ, ಜಾಗಿಂಗ್ ಮಾಡಕ್ ಬರ್ತಾರೆ. ಐ ಥಿಂಕ್ ಇಡೀ ಮ್ಯಾನ್ಹ್ಯಾಟನ್ ಅಲ್ಲಿ ಇದು ಒಂದೇ ಜಾಗ ಅನ್ಸುತ್ತೆ, ಸ್ವಲ್ಪ ಸ್ಲೋವರ್ ಅನ್ಸುತ್ತೆ ನಿಮಗೆ. ಅದಕ್ಕೆ ಇಟ್ಸ್ ವೆರಿ ಪವರ್ಫುಲ್. ಇಷ್ಟು ದೊಡ್ಡ ಸೆಂಟ್ರಲ್ ಪಾರ್ಕ್ ಐತಿ, ನಾವು ಕವರ್ ಮಾಡಿದ್ದ ಇಷ್ಟ. ನ್ಯೂಯಾರ್ಕ್ ಸಿಟಿ ಕಾಂಕ್ರೀಟ್ ಜಂಗಲ್ ಅಲ್ಲಿ ಮಧ್ಯದಲ್ಲಿ ಇರೋದಿದು. ನಮ್ಮ ನೆಕ್ಸ್ಟ್ ಸ್ಟಾಪ್ ಸಮಿಟ್ 1. ಸೆಂಟ್ರಲ್ ಪಾರ್ಕ್ ನೋಡಿದಾಗ ಯಾರ್ಯಾರಿಗೆ ಕಲ್ ಹೋ ನಾ ಮೂವಿ ನೆನಪಾಯ್ತು ಅಂಡ್ ಹೋಮ್ ಅಲೋನ್ ಮೂವಿ ನೆನಪಾಯ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೆಂಟ್ರಲ್ ಪಾರ್ಕ್ ನ ಚೆನ್ನಾಗಿ ಸುತ್ತಾಡಿ ನಾವು ಹೊರಟ್ವಿ ನಮ್ ನೆಕ್ಸ್ಟ್ ಸ್ಟಾಪ್ ಗೆ, ದಟ್ ಇಸ್ ಸಮಿಟ್ 1. ನ್ಯೂಯಾರ್ಕ್ ಅಲ್ಲಿ 3 to 4 ಅಬ್ಸರ್ವೇಷನ್ ಡೆಕ್ಸ್ ತುಂಬಾನೇ ಪಾಪ್ಯುಲರ್ ಇದೆ. ಅದರಲ್ಲಿ ಸಮಿಟ್ 1 ಒಂದು. ಟಿಕೆಟ್ ಪ್ರೈಸ್ ಪರ್ ಪರ್ಸನ್ ಬಂದ್ಬಿಟ್ಟು ಆಲ್ಮೋಸ್ಟ್ 5,000 rupees ಅಂಡ್ ಅಬವ್ ಇದೆ. ಅಂಡ್ ನಿಮಗೆ ಸನ್ಸೆಟ್ ಟೈಮ್ ಅಲ್ಲಿ ಇನ್ನ ಜಾಸ್ತಿ ಎಕ್ಸ್ಪೆನ್ಸಿವ್ ಇದೆ, ಬಿಕಾಸ್ ಅವಾಗ ಪೀಕ್ ಅವರ್ಸ್ ಆಗಿರೋದ್ರಿಂದ. ಬರೀ ಕಾಯ್ತಿದೀವಿ, ಲೇಟ್ ಆಗಿದೆ. ಹಗಲೊತ್ತಲ್ಲಿ ಟೈಮ್ ಸ್ಕ್ವೇರ್ ನೋಡ್ತೀರಾ? ಏನು ಕತೆ? ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್, ಆಮೇಲೆ ಇಲ್ಲಿ ಬರೋಣ ಅಂತ ಸಾಯಂಕಾಲ. ಇಲ್ಲಿ ಹೋಗ್ತಾ ಇದೀವಿ ಇವಾಗ. ಸಮಿಟ್ 1 ಲೊಕೇಟ್ ಆಗಿರೋದು ಬೆಲ್ಟ್ ಮೇಲ್ಗಡೆ. ಇದು 93 ಸ್ಟೋರಿ ಸ್ಕೈ ಸ್ಕ್ರೇಪರ್ಸ್ ಆಗಿರುತ್ತೆ ಅಂಡ್ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಪಕ್ಕದಲ್ಲೇನೆ ಇದೆ. ಇಲ್ಲಿಂದ ನಿಮಗೆ ಮ್ಯಾನ್ಹ್ಯಾಟನ್ ಸಿಟಿ ಸ್ಕೈಲೈನ್ ಎಂಟೈರ್ ಆಗಿ ಕಾಣಿಸುತ್ತೆ. ಅದ್ರ ಜೊತೆ ದಿ ಐಕಾನಿಕ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕೂಡ ಕಾಣಿಸುತ್ತೆ. ಹೋಗೋಣ. ನಾವಿವಾಗ ಸಮಿಟ್ 1 ಎಂಟರ್ ಆಗ್ತಾ ಇದ್ದೀವಿ. ಸೆಕೆಂಡ್ ಟೈಮ್ ನಾವು ಬರ್ತಿರೋದು. ನೋ ಸರ್ಪ್ರೈಸಸ್, ಬಟ್ ಇಟ್ ಇಸ್ ವೆರಿ ವೆರಿ ಯೂನಿಕ್ ಎಕ್ಸ್ಪೀರಿಯನ್ಸ್ ಮಾತ್ರ. 1 ಟೈಮ್ ಲೈಫಲ್ಲಿ ಮಾಡಲೇಬೇಕು. ಹಾಗೆ ಎಲಿವೇಟರ್ ಎಂಟರ್ ಆಗ್ತಿದ್ದೀವಿ.
ಸಮಿಟ್ 1 ಒಂದ್ ಬರೀ ಅಬ್ಸರ್ವೇಷನ್ ಡೆಕ್ ಅಲ್ಲ, ಇದು ಒಂದು ಎಕ್ಸ್ಪೀರಿಯನ್ಸ್. ನೀವು ಎಲಿವೇಟರ್ ಇಂದ ಹೊರಗಡೆ ಕಾಲಿಟ್ ಕೂಡ್ಲೇನೆ ನಿಮಗೆ ಆ ಯೂನಿಕ್ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಮೇನ್ ವ್ಯೂವಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋದು 1100 ಫೀಟ್ ಅಬೌವ್, ದಟ್ ಇಸ್ 93rd ಫ್ಲೋರ್ ಇಂದ. ಇಲ್ಲಿ ನಿಮಗೆ 3 ಡಿಫ್ರೆಂಟ್ ಫ್ಲೋರ್ಸ್ ಇದೆ, ಸೊ 3 ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಸೊ ಬನ್ನಿ ನಿಮಗೆ ತೋರಿಸ್ತೀವಿ ಯಾಕೆ ಸಮಿಟ್ 1 ಇಷ್ಟು ಪಾಪ್ಯುಲರ್ ಇದೆ ಅಂತ. ಫಸ್ಟ್ ಸ್ಟಾರ್ಟ್ ಆಗೋದು ಏರ್ ಮಿರರ್ ರೂಮ್ ಅಂತ. ಇಲ್ಲಿ ಕಾಲ್ ಇಟ್ಕೊಡ್ಲೇನೆ ನಿಮಗೆ ವಾಲ್ಸ್, ಸೀಲಿಂಗ್ಸ್, ಫ್ಲೋರ್ಸ್ ಎಲ್ಲಾ ಕಡೆ ಮಿರರ್ಸ್ ಕಾಣಿಸುತ್ತೆ ಅಂಡ್ ಸಿಟಿ ಪ್ರತಿಯೊಂದ್ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಇಟ್ ಫೀಲ್ಸ್ ಲೈಕ್ ಎಂಡ್ಲೆಸ್. ವೆಲ್ಕಮ್ ಟು ಸಮಿಟ್ 1. ನಾವಿರೋದು 91st ಫ್ಲೋರ್ ಅಲ್ಲಿ ಅಂಡ್ ಲುಕ್ ಎಟ್ ದ ಗ್ಲಾಸ್ ಸೀಲಿಂಗ್. ಕೆಳಗಡೆನೂ ಗ್ಲಾಸ್ ಇದೆ, ಮೇಲ್ಗಡೆನೂ ಗ್ಲಾಸ್ ಇದೆ, ಪಕ್ಕನೂ ಗ್ಲಾಸ್ ಇದೆ. ಆಲ್ 4 sides ಗ್ಲಾಸ್. ಸೀರಿಯಸ್ಲಿ ಊರಲ್ಲಿ ಕುಂತಾರ ನಮ್ದೇ ಇದೆ ಗ್ಲಾಸ್ ಮಿರರ್ ಸೀಲಿಂಗ್ ಇದೆ, ಪ್ಲಸ್ ಕೆಳಗೆ ಗ್ಲಾಸ್ ಐತಿ. ನಿಮಗೆ ಹೈಟ್ ಫೋಬಿಯಾ ಇದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭಯ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ನೀವು ಕೆಳಗಡೆ ನೋಡ್ ಕೂಡ್ಲೆ ಒಳ್ಳೆ ಆಕಾಶದಲ್ಲಿ ತೇಲಾಡ್ತಿರೋ ಹಾಗೆ ಫೀಲಿಂಗ್ ಬರುತ್ತೆ. ನಾವಂತೂ ಈ ರೂಮ್ ಅಲ್ಲೇನೆ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂಡ್ ಸನ್ಸೆಟ್ ವರ್ಗೂ ಕೂಡ ಇಲ್ಲೇ ಇದ್ವಿ ನಾವು. ಇಲ್ಲ ನ್ಯೂಯಾರ್ಕ್ ಸಿಟಿ ಸ್ಕೈಲೈನ್ ಕಾಣಿಸುತ್ತೆ. ಇದು ಸನ್ಸೆಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಇಟ್ಸ್ ವಿಲ್ ಲುಕ್ ಬ್ಯೂಟಿಫುಲ್. ನಾವು ಇವಾಗ ಸಮಿಟ್ 1 ಅಲ್ಲಿ ಇದ್ದೀವಿ ಅಂಡ್ ನ್ಯೂಯಾರ್ಕ್ ನೀವು ಮಾತ್ರ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಏನಕ್ಕೆ ಅಂತ ಹೇಳ. ನೋಡ್ತೀರಾ ಸನ್ಸೆಟ್ನ? ನಾವಿರೋ ಇವಾಗ 91st ಫ್ಲೋರ್ ಅಲ್ಲಿ. 3 ಫ್ಲೋರ್ ಟೋಟಲ್ ಎಕ್ಸ್ಪೀರಿಯನ್ಸ್ ಇದೆ. ಇನ್ನ 2 ಫ್ಲೋರ್ ಇದೆ. ಈ ಫ್ಲೋರ್ ಇಂದ ಸನ್ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ನಮ್ಮ ಮುಂದೆ ಕಾಣ್ತಿರೋದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್. ಏನಕ್ಕಪ್ಪ ಸಮಿಟ್ 1 ಇಷ್ಟು ಯೂನಿಕ್ ಅಂದ್ರೆ, ನೀವು ಒಂದ್ಸತಿ ನೀವು ಒಂದ್ ಫ್ಲೋರಿಗೆ ಕಾಲಿಟ್ರೆ ಆ ಜಾಗ ಬಿಡಕ್ ಮನ್ಸೇ ಬರಲ್ಲ ನಿಮಗೆ. ಅಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂಸ್ ಅಂದ್ರೆ, ಇಲ್ಲಿಂದ ನಿಮಗೆ ದ ಐಕಾನಿಕ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕಾಣಿಸುತ್ತೆ, ಕ್ರೈಸ್ಲರ್ ಬಿಲ್ಡಿಂಗ್ ಕಾಣಿಸುತ್ತೆ ಅಂಡ್ ದೂರದಲ್ಲಿ ನೀವು ಸೆಂಟ್ರಲ್ ಪಾರ್ಕ್ ಕೂಡ ನೋಡ್ಬೋದು. ಅಕಸ್ಮಾತ್ ನಿಮಗೆ ಮೋಡ ಇರ್ಲಿಲ್ಲ, ಡೇ ಕ್ಲಿಯರ್ ಆಗಿತ್ತು ಅಂದ್ರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕೂಡ ಸೈಟ್ ಮಾಡ್ಬೋದು. ಸಕ್ಕದಾಗಿ ಕಾಣ್ತಿದೆ ನೋಡಿ ಹೊರಗಡೆ. ವಾವ್, ಅಲ್ಲಿ ಕೆಳಗಡೆ ಐಸ್ ರಿಂಗ್ ಕಾಣ್ತಿದೆ ನೋಡಿ. ಸೆಂಟರ್ ರಾಕಫೆಲ್ಲರ್ ಟ್ರೀ ಮುಂದ್ಗಡೆ ಜನ ಐಸ್ ಸ್ಕೇಟಿಂಗ್ ಮಾಡ್ತಿದ್ದಾರೆ ಚೆನ್ನಾಗಿ. ಸನ್ಸೆಟ್ ಮುಗಿಸಿ ನೆಕ್ಸ್ಟ್ ನಾವು ಬಂದ್ವಿ ಅಫಿನಿಟಿ ರೂಮಿಗೆ. ಇದು ಬಂದು ಸಿಲ್ವರ್ ಬಲೂನ್ಸ್ ರೂಮ್ ಅಂತ. ಎಲ್ಲಾ ಕಡೆ ನಿಮಗೆ ಸಿಲ್ವರ್ ಬಲೂನ್ಸ್ ಫ್ಲೋಟ್ ಆಗ್ತಿರೋದ್ ಕಾಣಿಸುತ್ತೆ. ಇಟ್ ಇಸ್ ಸೋ ಪ್ಲೇಫುಲ್. ಒಂಥರ ಆರ್ಟ್ ಮೀಟ್ಸ್ ದ ಸ್ಕೈಲೈನ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವ್ ನ್ಯೂಯಾರ್ಕ್ ಬಂದ್ರೆ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಮಿಸ್ ಮಾಡ್ಲೇಬಾರ್ದು. ಏನ್ ಕ್ರೇಜಿ ಇದೆ ನೋಡಿ ಇದು. ಓ ಮೈ ಗಾಡ್, ಫುಲ್ ಮೇಲೆ ಕೆಳಗಡೆ ಎಲ್ಲಾ ಕಡೆ ಬಲೂನ್ಗಳು ಹಾರಾಡ್ತಿದಾವೆ, ಜನ ಹೊಡೆದಾಡ್ತಿದಾರೆ ಹಂಗೆ. ಓ ಮೈ ಗಾಡ್, ನಾವ್ ಆಗ್ಲೇ ಅಲ್ಲೇ ಕೆಳಗಡೆ ಫ್ಲೋರ್ ಅಲ್ಲಿ ಇದ್ವಿ, ಈಗ ಮೇಲ್ ಬಂದಿದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ನೆಕ್ಸ್ಟ್ ಬರೋದು ಲೆವಿಟೇಷನ್ ಗ್ಲಾಸ್ ಬಾಕ್ಸ್. ಇದ್ರದ್ದು ವಿಶೇಷತೆ ಏನು ಅಂತಂದ್ರೆ, 2 ಗ್ಲಾಸ್ ಬಾಕ್ಸಸ್ ಬಿಲ್ಡಿಂಗ್ ಇಂದ ಎಕ್ಸ್ಟೆಂಡ್ ಆಗುತ್ತೆ. ಗ್ಲಾಸ್ ಬಾಕ್ಸ್ ಮೇಲೆ ನಿಂತ್ರೆ ಲಿಟ್ರಲಿ ನಿಮಗೆ ಫ್ಲೋಟ್ ಆಗ್ತಿರೋ ಫೀಲಿಂಗ್ ಬರುತ್ತೆ. ನನ್ಗಂತೂ ತುಂಬಾನೇ ಭಯ ಆಯ್ತು. ಲಿಟ್ರಲಿ ನನ್ ಕಾಲ್ ನಡುಕ್ತಿತ್ತು ಇಲ್ಲಿ ನಿಂತಾಗ, ಬಟ್ ವ್ಯೂ ಸಖತ್ ಬರ್ತಿತ್ತು. ನಾವಿವಾಗ ಸಮಿಟ್ ಟೆರೆಸ್ ಅಲ್ಲಿ ಇದೀವಿ. ಟಾಪ್ ಫ್ಲೋರ್ 93rd ಫ್ಲೋರ್ ಅಲ್ಲ ಚೆನ್ನ? ಔಟ್ಡೋರ್ ಇದೆ ಇದು. 3 ಫ್ಲೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಟಾಪ್ ಫ್ಲೋರಿಗೆ ಹೋಗ್ಬೋದು. ಅಲ್ಲಂತೂ ಓಪನ್ ಇದೆ. ವಿಂಟರ್ ಆಗಿರೋದ್ರಿಂದ ನಮಗೆ ಅಲ್ಲಿ ಒಂದು 2 ನಿಮಿಷನೂ ನಿಂತ್ಕೊಳಕ್ ಆಗ್ಲಿಲ್ಲ, ಅಷ್ಟು ಚಳಿ ಇತ್ತು. ನಾವು ನೋಡಿದೆಲ್ಲ ವ್ಯೂಸ್, ಬಟ್ ಇಟ್ಸ್ ಔಟ್ ಸೈಡ್. ಸಮಿಟ್ 1 ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾವು ಬಂದ್ವಿ ಡಿನ್ನರ್ ಮಾಡಕ್ಕೆ. ಅಥೆಂಟಿಕ್ ಕೊರಿಯನ್ ಫುಡ್ ತಿನ್ನಕ್ಕೆ ಅಂತ ಬಂದ್ವಿ. ಅಂಡ್ ಈ ಚಳಿ ವಾತಾವರಣಕ್ಕೆ ಬಿಸಿ ಬಿಸಿ ಸೂಪ್ ಕುಡಿಯೋದ್ರಲ್ಲಿ ಮಜಾನೇ ಬೇರೆ ಇತ್ತು. ಊಟ ಮುಗಿಸಿ ನಾವು ಬಂದ್ವಿ ಟೈಮ್ ಸ್ಕ್ವೇರಿಗೆ. ಯಾಕೆಂದ್ರೆ ನ್ಯೂಯಾರ್ಕಿಗೆ ಬಂದಾಗ ನೀವು ಟೈಮ್ ಸ್ಕ್ವೇರಿಗೆ ಅಂತೂ 1-2-3 ಸಲ ಅಂತೂ ಹೋಗ್ಲೇಬೇಕು. ಅಷ್ಟು ಚೆನ್ನಾಗಿರುತ್ತೆ ವೈಬ್ ಇಲ್ಲಿ.
ನನ್ನ ಗಂಡಂಗೆ ಸ್ವೀಟ್ ತಿನ್ನೋಕೆ ಆಗ್ಬಿಟ್ಟಿದೆ, ಅದಕ್ಕೆ ಕಾರ್ಲೋಸ್ ಟೈಮ್ಸ್ ಸ್ಕ್ವೇರ್ ಅಂತ ಒಂದು ಸ್ವೀಟ್ ಶಾಪಿಗೆ ಬಂದಿದೆ. ಸೊ ಹೀಗಿತ್ತು ನಮ್ಮ ಡೇ 3 ನ್ಯೂಯಾರ್ಕ್ ಅಲ್ಲಿ. ಫ್ರಮ್ ಮ್ಯಾನ್ ಮೇಡ್ ನೇಚರ್ ಟು ಮಾಡರ್ನ್ ಆರ್ಕಿಟೆಕ್ಚರ್ ಮ್ಯಾಡ್ನೆಸ್. ಈ ಕನಸುಗಳ ನಗರ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಂಡ್ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.